ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲೋಕೇಶ್, ಆ ರೂಮಲ್ಲಿ ಒಂದು ಹಾರ್ಡ್ ಡಿಸ್ಕ್ ಇದೆ, ತಗೊಂಬರ. ಕೊಡು. ಇದನ್ನ ತಗೊಂಡೋಗಿ ಅದೇ ರೂಮಲ್ಲಿ ಇಟ್ಬಿಡು. ಏನ್ ಹುಡುಕ್ತಾ ಇದ್ದೀರಾ ಸರ್? ಈ ಲಾಕ್ಡೌನ್ ಟೈಮಲ್ಲಿ ನಾನೊಂದಷ್ಟು ವಿಡಿಯೋಸ್ ತೆಗ್ದಿದ್ದೆ. ಎಸ್ಪೆಷಲಿ ಈ ಮಾರ್ಕೆಟ್ ಏರಿಯಾ, ಮೆಜೆಸ್ಟಿಕ್, ಬ್ರಿಗೇಡ್ ರೋಡು, ಇದ್ರಲ್ಲೆಲ್ಲ ಇದ್ದ ಖಾಲಿ ಏರಿಯಾಗಳು, ಖಾಲಿ ರೋಡ್ಗಳ್ದೆಲ್ಲ ಒಂದಷ್ಟು ಫುಟೇಜಸ್ ತೆಗ್ದಿದ್ದೆ. ಅದ್ ಯಾವ್ದೋ ಸಿನಿಮಾದವ್ರಿಗೆ ಆ ಫೋಟೋಸು ವಿಡಿಯೋಸು ಬೇಕಂತೆ. ಅದ್ ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ. ಫುಟೇಜಸ್ ಕೊಟ್ರೆ ದುಡ್ಡು ಕೂಡ ಕೊಡ್ತಾರಂತೆ. ಅದ್ ಯಾವ ಹಾರ್ಡ್ ಡಿಸ್ಕ್ ಅಲ್ಲಿ ಇದೆ ಅಂತ ಹುಡುಕ್ತಾ ಇದ್ದೀನಿ. ಈ ಹಾಳಾದ ಕೊರೋನಾ ಮುಗಿದ್ರು ಅದ್ರ ನೆನಪು ಮಾತ್ರ ಹಾಗೆ ಇದೆ ನೋಡಿ. ಇನ್ನೊಂದ್ಸಲಿ ಜೀವನದಲ್ಲಿ ಅಂತದೆಲ್ಲ ನೋಡೋದೇ ಬೇಡ ಅಲ್ವಾ ಸರ್? ಹೌದು ಕಣ, ಎಷ್ಟು ಹುಡುಕಿದ್ರು ಈ ಫುಟೇಜಸ್ ಸಿಗ್ತಾನೆ ಇಲ್ವಲ್ಲ. ಆ ರೂಮಲ್ಲಿ ಇನ್ನೂ ಒಂದೆರಡು ಹಾರ್ಡ್ ಡಿಸ್ಕ್ ಇರಬೇಕು. ಹೋಗು, ಬೇಗ ತಗೊಂಡ್ ಬಾ. ಸರ್ ಇದ್ರಲ್ಲೇ ನಾನು ಇದೆಯನ್ ನೋಡಿ. ಕೊಡು. ಇದು MLA ಜವರೇಗೌಡ ಅವ್ರ ಮಗನ ಮೇಲೆ ಆಗಿರೋ ಆಕ್ಸಿಡೆಂಟ್ ಕೇಸ್ ಮ್ಯಾಟ್ರು. ಇದೇ ವಿಷಯಕ್ಕೆ ಅವರು ಜೈಲಿಗೆ ಕೂಡ ಹೋಗಿದ್ರು. ಈಗೇನೋ ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಬಟ್ ಈ ಫುಟೇಜ್ ಏನಾದರೂ ಅವ್ರ ಕೈಗೆ ಸಿಕ್ಕಿದ್ರೆ ಅವ್ರು ಈ ವಿಡಿಯೋನ ಇಟ್ಕೊಂಡು ನಿರಪರಾಧಿ ಅಂತ ಪ್ರೂವ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಇದು ಪಕ್ಕಾ ಪ್ರೀ ಪ್ಲಾನ್ ಮರ್ಡ್ರು ಅಂತ ಕೂಡ ಗೊತ್ತಾಗುತ್ತೆ. ನೀವು ನನ್ನಿಂದ ನನ್ನ ಕೆಲಸನ ಕಿತ್ಕೊಂಡಿರಬಹುದು, ಆದರೆ ನನ್ನ ಆತ್ಮಾಭಿಮಾನ, ಛಲ, ಹಠ ಇದು ಯಾವುದನ್ನು ಕಿತ್ಕೊಳಕ್ಕಾಗಲ್ಲ. ಅಯ್ಯೋ ಅಬ್ಬಬ್ಬಬ್ಬಬ್ಬ, ಏನ್ ಡೈಲಾಗ್ಗಳು ಹೊಡೆಯೋದು ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಭಾವನಾ ನೀವು? ಈ ಥರ ಎಲ್ಲ ಡೈಲಾಗು ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಡ್ರಾಮಾ ಸ್ಟೇಜ್ ಮೇಲೆ ಹೋಗಿ ಹೊಡೆದ್ರೆ ಜನ ಚಪ್ಪಾಳೆ ಆದ್ರೂ ತಟ್ತಾರೆ. ಸುಮ್ಮನೆ ನನ್ನ ಮುಂದೆ ಬೇಡ್ದಿದ್ದೆಲ್ಲ ಮಾತಾಡಿ ನಿಮ್ಮ ಎನರ್ಜಿ ವೇಸ್ಟ್ ಮಾಡ್ಕೋತಾ ಇದ್ದೀರಾ ಅಷ್ಟೇ. ನೀಲು ಅವರೇ, ಜನ ಈಗಲೂ ನಮ್ಮನ್ನು ನೋಡಿ ಚಪ್ಪಾಳೆ ಹೊಡಿತಾರೆ. ನೀವು ನನ್ನ ಕೆಲಸ ಕಿತ್ಕೊಂಡು ಏನೋ ಸಾಧಿಸ್ಬಿಟ್ಟಿದ್ದೀರಾ ಅಂತ ಅನ್ಕೋಬೇಡಿ. ಜಗತ್ತಲ್ಲಿ ಇದು ಒಂದೇ ಕೆಲಸ ಅಲ್ಲ, ಬೇರೆ ರೀತಿನಲ್ಲೂ ದುಡ್ದು ಬದುಕಬಹುದು. ಆದರೆ ನಾನು ಒಳ್ಳೆ ದಾರಿಯಲ್ಲೇ ಬದುಕ್ತೀನಿ. ನಿಮ್ಮ ಹಾಗೆ ಇನ್ನೊಬ್ರ ಜೀವನ ಹಾಳು ಮಾಡಿ ಬದುಕೋ ಅವಶ್ಯಕತೆ ನನಗಿಲ್ಲ. ಭಾವನಾ, ನೀವು ಓವರಾಗಿ ಮಾತಾಡ್ತಾ ಇದ್ದೀರಾ. ಹೀಗೆಲ್ಲ ಮಾತಾಡ್ಸ್ತಿರೋದು ನೀವೇ ನೀಲು ಅವರೇ. ನನ್ನ ಜೀವನದ ಬಗ್ಗೆ ನಿರ್ಧಾರ ತಗೊಳಕ್ಕೆ ನೀವ್ಯಾರು? ನಾವು ಬೀದಿನಲ್ಲಿ ಭಿಕ್ಷೆ ಬೇಡ್ಕೊಂಡೇ ಬದುಕ್ತೀವಿ, ಆದರೆ ನಿಮ್ಮ ಹಾಗೆ ಇನ್ನೊಬ್ಬರಿಗೆ ಮೋಸ ಮಾಡಿ ಬದುಕೋ ಬುದ್ಧಿ ನಮಗಿಲ್ಲ. ಜೀವನದಲ್ಲಿ ಅದು ಎಷ್ಟೇ ಕಷ್ಟ ಬಂದರೂ ಅದನ್ನು ಎದುರಿಸೋ ಧೈರ್ಯ ನಮ್ಮಪ್ಪ ನನಗೆ ಕೊಟ್ಟಿದ್ದಾರೆ. ಅವ್ರು ಹೇಗೆ ಸ್ವಾಭಿಮಾನದಿಂದ ಬದುಕ್ತಿದ್ದಾರೋ ಹಾಗೆ ನಾನು ಬದುಕು ತೋರಿಸ್ತೀನಿ. ನಾನು ಅರಮನೆಯಲ್ಲಿ ಅನ್ನ ತಿಂದೇ ಇರಬಹುದು, ಆದರೆ ಗುಡಿಸ್ಲಲ್ಲಿ ಗಂಜಿ ತಿಂದು ಬದುಕ್ತೀನಿ. ನೀವೀಗ ಬಂದು ನನ್ನ ಜೀವನನ ಹಾಳು ಮಾಡಿಬಿಟ್ಟೆ ಅಂತ ಎಲ್ಲ ಡೈಲಾಗ್ ಹೇಳೋದು ಬೇಕಾಗಿಲ್ಲ, ಬಿಟ್ಬಿಡಿ. ಏನು ಹೆದರ್ಸಿದ್ದೀರಾ? ಇಲ್ಲಪ್ಪ, ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಹಾಗೆ ಇದನ್ನೆಲ್ಲ ನಾನು ಸಿದ್ದು ಅವ್ರಿಗೆ ಹೇಳಿ ನಿಮ್ಮ ವಿರುದ್ಧ ನಿಲ್ಲಿಸ್ತೀನಿ ಅಂತ ಅನ್ಕೋಬೇಡಿ. ನನಗಂಥ ಕೀಳು ಬುದ್ಧಿ ಇಲ್ಲ. ನಾನೇನೇ ಹೋರಾಟ ಮಾಡಿದ್ರು ಅದು ಫೇಸ್ ಟು ಫೇಸ್ ಮಾತ್ರ. ಹಾಗೆ ಸಿದ್ದು ಅವ್ರು ನನ್ನ ಜೊತೆ ಇದ್ದು ಕಷ್ಟಗಳಿಗೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ದೇವ್ರಂಥ ಗಂಡ ನನ್ನ ಜೊತೆ ಇದ್ದಾಗ ನಿಮ್ಮಂಥ ದೆವ್ವಗಳಿಗೆ ನಾನು ಭಯ ಪಡೋದೇನು ಬೇಕಾಗಿಲ್ಲ. ಇದಕ್ಕೂ ಮೀರಿ ನೀವೇನಾದರೂ ನನ್ನ ಜೀವನ ಹಾಳು ಮಾಡೋದಕ್ಕೆ ನೋಡಿದ್ರೆ, ಇದುವರೆಗೂ ನೀವು ನೋಡಿರೋದು ಈ ಭಾವನ ಮೃದು ಸ್ವಭಾವ. ಇನ್ನು ಮುಂದೆ ನೀವು ನೋಡೋದು ನನ್ನ ಉಗ್ರ ಸ್ವಭಾವ. ನಾನು ನಿಮ್ಮ ಹಾಗೆ ಕೀಳ್ಮಟ್ಟಕ್ಕೆ ಇಳಿದ್ರೆ ಆಗ ನಡೆಯೋದು ಕುರುಕ್ಷೇತ್ರನೇ. ನೆನಪಿರಲಿ. ನಿಮಗೆ ಒಳ್ಳೆಯದಾಗಲಿ. ಇವಳಿಗೆ ಶಾಕ್ ಕೊಡೋಣ ಅಂತ ಬಂದರೆ ಇವಳು ನನಗೇ ಶಾಕ್ ಕೊಟ್ಟು ಹೋಗ್ತಿದ್ದಾಳಲ್ಲ. ಎಷ್ಟು ದಿವಸ ಹೀಗೆ ಮೆರಿತಾಳೆ? ಟೈಮ್ ನೋಡಿಕೊಂಡು ಸರಿಯಾಗಿ ಹೊಡಿತೀನಿ. ಇವಳ ಅಹಂಕಾರನ ಮಣ್ಣು ಮುಕ್ಕಿಸ್ತೀನಿ.
ಅಗ್ರಿಕಲ್ಚರ್ ಬರೀ AGRICULT 10 ಟೈಮ್ಸ್ ಬರೀ, ನಂಗೆ ಆಮೇಲೆ ಹೇಳಬೇಕು ನೀನು. ಎಂಚಿನ ಸಾವುಮಾರ್ರೆ, ನಾನೊಬ್ಬ ಈ ಮನೇಲಿ ಇದ್ದೀನಿ ಅನ್ನೋದನ್ನೇ ನನ್ನ ಬಂಗಾರಿ ಮರ್ತಿರೋ ಹಾಗಿದೆ. ಯಾವಾಗಿಂದ ಖುಷಿ ಬಂದ್ಲೋ ಆವಾಗಿಂದ ನನ್ನ ಬಂಗಾರಿ ಅವಳ ಕಡೆನೇ ಗಮನ ಕೊಡ್ತಾಳೆ. ಯಾವಾಗ ನೋಡಿದ್ರು ಕೋತಿ ಹಿಂದೆ ಬಾಲ ಇದ್ದಾಗೆ ಅವಳಿಂದೇನೆ ಇರ್ತಾಳೆ. ಥು ಬಂಗಾರಿ, ನಾವಿಬ್ಬರು ಎಲ್ಲಾದರೂ ಆಚೆ ಹೋಗಿ ಬರೋಣವಾ? ರವಿ, ಇವಳನ್ನ ಬಿಟ್ಟು ನಾವಿಬ್ಬರೇ ಹೋಗೋದು ಇಟ್ಸ್ ನಾಟ್ ಫೇರ್ ಯುನೋ. ಅದು ಅಲ್ಲದೆ ಖುಷಿ ಪುಟ್ಟನ ನಾನು ಮ್ಯೂಸಿಕ್ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕು. ಹೊರಗಡೆ ಎಲ್ಲ ಬಂದು ಟೈಮ್ ವೇಸ್ಟ್ ಮಾಡೋದಕ್ಕೆ ಆಗಲ್ಲ ರವಿ. ಬಂಗಾರಿ, ಹೀಗೆ ಹೇಳಿದ್ರೆ ಹೇಗೆ? ನಾವಿಬ್ಬರು ಜಾಲಿಯಾಗಿ ಹೊರಗೋಗಿ ಎಷ್ಟು ದಿನ ಆಗೋಯ್ತು. ಹೌದು, ಹಾಗಂತ ಖುಷಿ ಪುಟ್ಟನ ಬಿಟ್ಟು ಹೇಗೆ ಬರೋದಕ್ಕಾಗತ್ತೆ ಹೇಳು? ಬಂಗಾರಿ, ಒಂದು ಕೆಲಸ ಮಾಡೋಣ, ಅವಳನ್ನ ಮ್ಯೂಸಿಕ್ ಕ್ಲಾಸ್ ಬಿಟ್ಬಿಟ್ಟು ಆಮೇಲೆ ನಾವು ಹೊರಗೆ ಹೋಗೋಣವಾ? ರವಿ, ಹೊರಗಡೆ ಹೋದ್ರೆ ನಾವು ಬರೋದು ಎಷ್ಟೊತ್ತಾಗುತ್ತೋ ಏನೋ ಹೇಳೋದಕ್ಕಾಗಲ್ಲ. ಅಲ್ಲಿವರೆಗೂ ಖುಷಿ ಪುಟ್ಟ ಮ್ಯೂಸಿಕ್ ಕ್ಲಾಸಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತಿರ್ಬೇಕಾ? ಬೇಡ ರವಿ. ಹಾ, ಒಂದು ಕೆಲಸ ಮಾಡೋಣ. ಸ್ಯಾಟರ್ಡೆ ಸಂಡೇ ಹೇಗೋ ಖುಷಿಗೆ ರಜಾ ಇರುತ್ತಲ್ಲ, ಆವಾಗ ಎಲ್ಲರೂ ಒಟ್ಟಿಗೆನೆ ಹೋಗೋಣ. ಖುಷಿನೂ ಅವಾಗ ಖುಷಿ ಆಗ್ತಾಳೆ. ಏನಂತೀಯಾ? ಸರಿ, ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋಣ? ಹಾ, ನಮ್ ಗೆಸ್ಟ್ ಹೌಸ್ ಹೋಗೋಣ. ಗೆಸ್ಟ್ ಹೌಸ್ ಬೇಡ ಬಂಗಾರಿ, ಅಲ್ಲಿ ತುಂಬ ಚಳಿ ಇದೆ, ಪಾಪ ಅವಳಿಗೆ ಶೀತ ಆಗ್ಬಿಡುತ್ತೆ. ಏನ್ ರವಿ ನೀನು, ಚಳಿಗಾಲ ಅಂದಮೇಲೆ ಚಳಿ ಇದ್ದೇ ಇರುತ್ತೆ, ಹಾಗಂತ ಎಲ್ಲಿಗೂ ಹೋಗದೆ ಇರೋದಕ್ಕಾಗತ್ತಾ? ಖುಷಿ ಪುಟ್ಟಾಗೆ ನಮ್ ಗೆಸ್ಟ್ ಹೌಸ್ ಅಂದ್ರೆ ತುಂಬಾ ಇಷ್ಟ, ಅಲ್ಲಿಗೆ ಹೋಗೋಣ. ಅವಾಗ ಅವಳು ತುಂಬಾ ಖುಷಿ ಆಗ್ತಾಳೆ. ಓಕೆನಾ? ಸರಿ. ಓ, ಮ್ಯೂಸಿಕ್ ಕ್ಲಾಸಿಗೆ ಟೈಮ್ ಆಯಿತು, ನಾನು ಹೋಗಿ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ. ಬಾ, ಹೋಮ್ವರ್ಕ್ ಆಮೇಲೆ ಬರೆಯೋಣ. ಸತ್ಯರಿಗೆ ಈ ಖುಷಿಯಿಂದ ನಾವಿಬ್ಬರು ನೆಮ್ಮದಿಯಾಗಿ ಇರೋಕ್ಕೆ ಆಗ್ತಿಲ್ಲ. ಎಲ್ಲಾದರೂ ಹೊರಗೋಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂದರೆ ಇವಳೊಬ್ಬಳು ಒಕ್ಕರಿಸ್ಬಿಟ್ಟಿದ್ದಾಳೆ. ಆ ಭಾವನಾಗೆ ಪಾಠ ಕಲ್ಸೋಕೆ ಹೋಗಿ ಅವಳು ಇವಳನ್ನ ನಮಗೆ ತಗಲಾಕೆ ಹೋದ್ಲು. ನಾವು ಇವಳ ಜೊತೆ ಹೆಣಗ್ತಾ ಇದ್ದೀವಿ. ಛೇ, ಇನ್ನು ಎಷ್ಟು ದಿನ ಅಂತ ಇವಳ ಜೊತೆ ಸಹಿಸ್ಕೋಬೇಕು. ಇವಳಿಗೆ ನಾನು ಒಂಥರ ಕೇರ್ ಟೇಕರ್ ಆಗಿಬಿಟ್ಟಿದ್ದೀನಿ. ಇವಳನ್ನ ಸ್ಕೂಲಿಗೆ ಕರ್ಕೊಂಡೋಗು, ಸ್ಕೂಲಿಂದ ಕರ್ಕೊಂಡು ಬಾ, ಅವಾಗ ಕ್ಲಾಸ್ ಕರ್ಕೊಂಡೋಗು. ಥು, ನಾನು ಕರ್ಮಕ್ಕೆ ಒಳ್ಳೆ ಡ್ರೈವರ್ ಥರ ಆಗೋಗಿದ್ದೀನಿ. ಲಕ್ಷ್ಮೀ ನಿವಾಸ